ಭಾಗವಹಿಸಿರೋದಕ್ಕೆ ಕೊಪ್ಪಳ ಜಿಲ್ಲೆಗೆ ಮೊಟ್ಟ ಮೊದಲು ಧನ್ಯವಾದಗಳು. ಯಾಕಂತಂದ್ರೆ ಈ ಹೋರಾಟ ಯಶಸ್ವಿರಬೇಕಂತಂದ್ರೆ ಬಹಳಷ್ಟು ಜನಗಳ ಶ್ರಮ ಇದೆ. ಅದು ಯಾಕಂದ್ರೆ ಅದಕ್ಕೆ ಒಂದು ದೊಡ್ಡ ಸಮಯ ಬೇಕು. ಯಾಕಂದ್ರೆ ಅದು ಆಗಿರುವಂಥ ಘಟನೆಗಳು ಬಂದಿದೆ, ಒಬ್ಬೊಬ್ಬರು ಮಾಡಿರ್ತಕ್ಕಂಥ ಕೆಲಸಗಳು, ಅದು ಎಷ್ಟೋ ವಿಷಯಗಳೆಲ್ಲ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ಕೋಬಹುದು. ಆ ಹೋರಾಟ ಎಷ್ಟೆಲ್ಲ ಶ್ರಮ ಇದೆ, ಎಷ್ಟೆಲ್ಲ ತಲೆ ಹಾಕಿದ್ರೆ ಅನ್ನೋದ್ರ ಬಗ್ಗೆ ಈ ಸಂದರ್ಭದಲ್ಲಿ ಈಗಾಗಲೇ ಮುಂಚಿತವಾಗಿಯೇ ಏನು ನಿರ್ಣಯಗಳ ಬಗ್ಗೆ ಮೇಲೆ ಚರ್ಚೆ ಮಾಡಬೇಕಂತ ನಾನು ಬಂದಿದ್ದೆ. ಇಲ್ಲಿ ಈಗ ನಾವು ಒಂದು ಹಂತದ ಹೋರಾಟಕ್ಕೆ ಬಂದಿದ್ದೀವಿ. ಹಂಗಂದ್ರೆ ನಮ್ಮ ನಿರ್ದಿಷ್ಟ ಗುರಿ ಏನಾಗಬೇಕು? ಗೋಲ್ಡೋಟ ಕಾರ್ಖಾನೆ ನಿಲ್ಲಿಸ್ಬೇಕನ್ನೋದ್ರ ಬಗ್ಗೆ, ಮತ್ತೆ ಕೆರೆಯನ್ನ ಏನು ಸಾರ್ವಜನಿಕ ಮುಕ್ತಗೊಳಿಸ್ಬೇಕನ್ನೋದ್ರ ಬಗ್ಗೆ ಆಗಲಿ, ಗ್ರಾಮೀಣ ಭಾಗದಲ್ಲಿ ಏನು ಇವಾಗ ಕಾರ್ಖಾನೆಗಳು ಮಾಲಿನ್ಯ ಮಾಡ್ತಾರೆ ಅವನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಾ, ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ? ಅಂದ್ರೆ ಏನ್ ನಮ್ಮ ಅಂತಿಮ ಗುರಿ? ಈಗ ಕೆಲವೊಂದು ನಿರ್ಣಯಗಳು ತುಂಗಭದ್ರ ಅಲ್ಲಿವರೆಗೂ ಕೂಡ ನಾವು ಮುಂದೆ ತಗೊಂಡು ಹೋಗ್ಬೇಕು, ವಿಸ್ತರಿಸ್ಬೇಕಂತ ಇದೆ. ಯಾಕಂದ್ರೆ ಏನಂತಂದ್ರೆ ಹೋಗಿದ್ದಾರೆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಅವ್ರು ಅಲ್ಲಿ ಹೇಳಿರೋದು ಏನು ಅಂತಂದ್ರೆ, ಹಲವಾರು ಪ್ರದೇಶಗಳಲ್ಲಿ ಕೂಡ ಏನು ಜನವಸತಿ ಪ್ರದೇಶಗಳಲ್ಲಿ ಕೂಡ ಕಾರ್ಖಾನೆಗಳಿದಾವ, ಜರ್ಮನ್ ಟೆಕ್ನಾಲಜಿ ಬಳಸಿ ಅಂತ ಹೇಳ್ತಾರೆ. ಅದ್ರ ಅಷ್ಟರ ಮಟ್ಟಿಗೆ ಅವ್ರೇನೋ ಕಿರ್ತಿ ಅಂತ ಹೇಳಿದ್ರು. ಡಿಸಿ ಅವರು ಅಲ್ಲಿ ಆರೋಗ್ಯದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ, ಮತ್ತೆ ನೋಟಿಸ್ ಕೊಟ್ಟಿವಿ 2 ಫ್ಯಾಕ್ಟ್ರಿಗೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದ್ರ ವರದಿ ಏನಾಯ್ತು, ಮುಂದಿನ ಕ್ರಮಗಳೇನಾದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಇರಬೇಕಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಒಂದೊಂದೇ ಸೇರ್ಪಡೆ ಆಗ್ತಾ ಹೋಗ್ತಾರೆ. ನಾವಿವಾಗ ಬೋರ್ಡ್ಔಟ್ ಆದ್ಮೇಲೆ ಗ್ರಾಮೀಣ ಜನಗಳಿಗೆ ಮತ್ತು ನಗರದ ಜನಗಳಿಗೆ ಒಂದು ಕೊಂಡಿದೀವ. ಒಂದು ಕಡೆ ಪ್ರಾಬ್ಲಮ್ ಆಗಿರೋದು ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಬರೋ ಪ್ರಾಬ್ಲಮ್ ಅನ್ನ ಎದುರಿಸೋದಕ್ಕೋಸ್ಕರ ಹೋರಾಟ ನಡೀತಾ ಇದೆ. ಯಾಕಂದ್ರೆ ಎರಡೂ ಕೂಡ ಇದೆ. ಯಾಕಂದ್ರೆ ಬೋರ್ಡೌಟ ನಿಂತ ಮೇಲೆ ನಗರದ ಜನಗಳು ಸುಮ್ಮನೆ ಆಗ್ತಾರ ಅಥವಾ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳ ವಿರುದ್ಧ ಹೋರಾಟಕ್ಕೆ ತಯಾರಾಗ್ತಾರ? ಎರಡೂ ಕೂಡ ನಾವು ಒಂದು ಸ್ಪಷ್ಟವಾದ ನಮಗೊಂದು ತಿಳುವಳಿಕೆ ಬೇಕು. ಆದ್ರೆ ನನಗೆ ಅನ್ಸೋದೇನಂತಂದ್ರೆ, ನಾವು ಕೊಪ್ಪಳದ ಜನತೆಯ ಬಂದ್ ಹೋರಾಟನ ಸ್ವಯಂ ಪ್ರೇರಿತ ಮಾಡಬೇಕು, ಯಶಸ್ವಿಯಾಗಿದೆ. ಅದು ಎಲ್ಲರೂ ಕೂಡ ಸಮಿತಿಗೆ ಸಿಕ್ಕಂತ ಮೊದಲನೇ ಜಯ. ಮತ್ತೆ ಗ್ರಾಮೀಣ ಭಾಗಕ್ಕೆ ಏನು ಜನಪ್ರತಿನಿಧಿಗಳು ಹೋಗಿದ್ದಾರೆ, ಸರ್ಕಾರದ ಆಡಳಿತ ಹೋಗಿದೆ, ಇದು 2ನೇ ಜಯ ಅಂತ ಹೇಳ್ಬೋದು. ಜೊತೆಗೆ ಈಗ ನಾವು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು ಅಲ್ಲಿ ನಾವು ನಮ್ಮ ಸಮಿತಿ ಜಂಟಿ ಕ್ರಿಯಾ ವೇದಿಕೆ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಆಗಿರ್ಬೋದು, ಹಿತರಕ್ಷಣೆ ಜಂಟಿ ಕ್ರಿಯಾ ವೇದಿಕೆಯಿಂದ ಅಲ್ಲಿ ಬಾಧಿತ ಹಳ್ಳಿಗಳಲ್ಲಿ ಕೂಡ ನಾವು ಸಮಿತಿಗಳ ರಚನೆ ಮಾಡಿಲ್ಲ ಅಂತಂದ್ರೆ ಮತ್ತೆ ನಮ್ಮ ಲಿಂಕ್ ಹೋಗುತ್ತೆ. ಹಾಗಾಗಿ ನಾವು ಅಲ್ಲಿ ಕೂಡ ತಳ ಹಂತದಲ್ಲಿ ಕೂಡ ನಾವು ಬೇರುಗಳು ಉಳಿಸ್ಕೋಬೇಕಾಗತ್ತೆ. ಯಾಕಂದ್ರೆ ನೋಡಿ, ಇವತ್ತು ಗ್ರಾಮೀಣ ಭಾಗದಲ್ಲಿ ಬಂದಿಲ್ಲ ರೈತರು ಬಂದಿಲ್ಲ, ಈ ಒಂದು ದೊಡ್ಡ ಇದಕ್ಕೆ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ಇನ್ನೂ ಒಂದು ಕಡೆ ಆ ರೈತರು ಆಕ್ರೋಶ, ಅವ್ರು ಹೋಗಿ ವಿಸಿಟ್ ಮಾಡಬೇಕು, ಅವರ ಏನು ವರದಿಗಳನ್ನ ನಾವು ತಗೋಬೇಕು. ಮುಂದಿನ ಹಂತಕ್ಕೆ ನಮ್ಮ ಸಮಿತಿ ಕೂಡ ತಳ ಹಂತದಲ್ಲಿ ಬೇರೂರಿಲ್ಲ ಅಂತಂದ್ರೆ ಡಿವೈಡೇಷನ್ ಬರುತ್ತೆ ಅನ್ನೋದು ನನ್ನ ಆತಂಕ ಅಷ್ಟೇ. ಇದು ಅದ್ರ ಬಗ್ಗೆ ಚರ್ಚೆ ನಡೀಲ ಅದು. ಮತ್ತೆ ಈಗೇನು ಮುಂದಿನ ಹೋರಾಟದ ಬಗ್ಗೆ ಏನು ಹೇಳಿದಾರೆ, ಅಲ್ಲಿ ನಿಯೋಗ ಅಕಸ್ಮಾತ್ ಮುಖ್ಯಮಂತ್ರಿ ಭೇಟಿಯಾಗಿ ಸಿಗ್ಲಿಲ್ಲ ಅಂತಂದ್ರೆ ನಾವು ಕೂಡ ಮುಂದಿನ ಅಂತ ಬೆಂಗಳೂರು ಚಲೋ ಮಾಡ್ಬೋದು. ಖಂಡಿತವಾಗಿ ರಾಜ್ಯ ಮಟ್ಟಕ್ಕೆ ನಾವು ಒಂದು ತಗೊಂಡು ಹೋಗ್ಬೋದು. ಆದ್ರೆ ಗ್ರಾಮೀಣ ಭಾಗದ ಜನಗಳನ್ನ ನಾವು ಮುಂದಿಟ್ಕೊಂಡು ಮಾಡಿಲ್ಲ ಅಂತಂದ್ರೆ ಮತ್ತೆ ನಾವು ಒಂದು ಕಡೆ ಕೊಂಡಿ ತಪ್ಪಿಸ್ದಂಗೆ ಆಗ್ಬಿಡ್ತದೆ. ಯಾಕಂದ್ರೆ ಬಾಧಿತರು ಅವರೇ ಧ್ವನಿ, ಅವ್ರು ಬಾಯಿ ಮುಚ್ಚಿದಂದ್ರೆ ನಮ್ ಧ್ವನಿ ಮತ್ತೆ ಕುಗ್ಗುತ್ತೆ. ಆದ್ರೆ ಅಷ್ಟರ ಮಟ್ಟಿಗೆ ಮುಚ್ಚಬೇಕಂದ್ರೆ ಅವ್ರೀಗ ಬೇರೆ ಬೇರೆ ರೈತ ಸಂಘಟನೆಗಳು ತಮ್ಮ ಸಮಿತಿಗಳ ಮುಖಾಂತರ ಹೋರಾಟ ದಿಕ್ಕನ್ನು ಅದು ನಮ್ಮ ಸಮಿತಿ ಒಳಗೊಳ್ಬೇಕು. ನಮ್ಮ ತಳ ಹಂತದಲ್ಲಿ ನಮ್ಮ ಸಮಿತಿಗಳು ಉಳ್ಕೋಬೇಕನ್ನೋದು ನನ್ನ ಒಂದು ಅಭಿಪ್ರಾಯ. ಜೊತೆಗೆ ಉಳಿದಿದ್ದ ಎಲ್ಲ ವಿಷಯಗಳು ಈಗ ಅಲ್ಲಿ ಯಾರ್ಯಾರ ಅಭಿಪ್ರಾಯ ಹೇಳ್ತಾರ ಅಲ್ಲಿ ಉತ್ತರ ಕೊಡೋದು ಬೇಡ, ಮುಕ್ತವಾಗಿ ಅಭಿಪ್ರಾಯಗಳು ಬರಲಿ ಅನ್ನೋದು ನನ್ನ ಒಂದು ಮನವಿ. ಇಷ್ಟು ನನ್ನ ವಿಷಯ.